25-26ನೇ ಸಾಲಿನಲ್ಲಿ ಏನು ಆಡಿಟ್ ಆಗಿರುತ್ತೆ ಆ ಆಡಿಟ್ ಆಗಿರೋವಂಥದ್ದನ್ನು ಲೆಕ್ಕಪತ್ರಗಳನ್ನ ಮಂಡಿಸೋವಂಥದ್ದು ಅಷ್ಟೇನೆ. ಸೊ ಎಲ್ಲ ಸದಸ್ಯರುಗಳೂ ಅತ್ಯಂತ ಉತ್ಸಾಹದಿಂದ ಎಲ್ಲ ಬಂದು ಭಾಗವಹಿಸಿದರು. ಅವರ ಅಪೇಕ್ಷೆಗಳು, ಅವರ ಪ್ರಶ್ನೆಗಳಿಗೇನು ನಾವುಗಳು ಸಹ ಸೂಕ್ತವಾಗಿ ಉತ್ತರನೂ ನೀಡಿದ್ದೀವಿ. ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಬ್ಯಾಂಕಿನ ಡೆವಲಪ್ಮೆಂಟ್ಗೆ ಎಲ್ಲರ ಸಹಕಾರ ತಗೊಂಡು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತೀವಿ. ಅಲ್ಲ, ಹೊಸದು ಅಂತಲ್ಲ, ಇರೋದ್ರಲ್ಲೇನೆ ಸದಸ್ಯರುಗಳ ಒಂದು ಅಪೇಕ್ಷೆ ಮೇರೆಗೆ ಮುಂದಿನ ದಿನಗಳಲ್ಲಿ ಅದಾಗಬೇಕು ಪ್ರಯತ್ನ ಮಾಡ್ತೀವಿ. ಡಿವಿಡೆಂಟು 16% ಸದಸ್ಯರುಗಳು ಒಂದು ಅಪೇಕ್ಷೆ ಮೇರೆಗೆ ಆಗಿದೆ. 16% ಕೊಡೋದಕ್ಕೆ ಡಿಕ್ಲೇರ್ ಆಗಿದೆ. ಅಲ್ಲ, ನಾವು ಪ್ರತಿಭಾ ಪುರಸ್ಕಾರನೂ ಪ್ರತಿ ವರ್ಷ ಮಾಡ್ಕೊಂಬರ್ತೀವಿ. ಜೊತೆಯಲ್ಲಿ ನಾವು ಬುಕ್ ಬ್ಯಾಂಕ್ ಅಂತಲೂ ಮಾಡಿದ್ದೀವಿ. ಸದಸ್ಯರುಗಳ ಮಕ್ಕಳಿಗೆ ಅವರು ಓದ್ತಾ ಇರೋವಂಥ ಎಜುಕೇಷನ್ಗೆ ಬೇಕಾಗಿರೋವಂಥ ಬುಕ್ಸ್ಗಳನ್ನ ಕೊಡುವಂಥ ವ್ಯವಸ್ಥೆನೂ ಸಹ ಮಾಡಿದ್ದೀವಿ. ಈ ವರ್ಷ ಯಾವಾಗ ಸರ್ ಪ್ರತಿಭಾ ಪುರಸ್ಕಾರ? ಅದು ನವಂಬರಲ್ಲಿ ಮಾಡ್ತೀವಿ. ನಮ್ಮದು 10,900 ಚಿಲ್ಲರೆ ಬರ್ತದೆ. ಅಲ್ಲ, 19,900 ಚಿಲ್ಲರೆ ಸದಸ್ಯರುಗಳಿದೆ. ಇದು ನೇಕಾರಿಕೆಗೋಸ್ಕರನೇ ಇರುವಂಥ ಒಂದು ಏಕೈಕ ಬ್ಯಾಂಕ್ ನಮ್ಮದು. ಈ ಬ್ಯಾಂಕ್ ಉದ್ದೇಶ ಮಕ್ಕಳಿಗೆ ಎಜುಕೇಷನ್ ಕೊಡೋದು ಮತ್ತು ನೇಕಾರಿಕೆಗೆ. ಈ ವರ್ಷ ನಮ್ಮ ಹೋದ ವರ್ಷ 25-26ರಲ್ಲಿ ಏನು ನಾವು ಪ್ರಾಫಿಟ್ ಮಾಡಿದ್ವಿ, ಈ ಸಾರಿ ಹೈಯೆಸ್ಟು ಇಷ್ಟು ವರ್ಷದಿಂದ ಕೊಟ್ಟಿರೋದು. ಹೋದ ವರ್ಷ 15% ಕೊಟ್ಟಿದ್ವಿ, ಈ ವರ್ಷ 16% ಕೊಟ್ಟಿದ್ದೀವಿ ಡಿವಿಡೆಂಡು. ಇನ್ನು ಹೆಚ್ಚಿನಾಗಿ ಗೋಲ್ಡ್ ಲೋನು, ಎಜುಕೇಷನ್ ಲೋನ್ ಬಗ್ಗೆ ಪ್ರಾಮುಖ್ಯತೆ ತೊಗೊಂಡು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಅಪೀಲ್ ಬಂದಿದೆ ಸುಮಾರು ಜನದ್ದು. ಸರ್ಕಾರದ ಅಪೀಲ್ ಮಾಡಿ 60,000 ಕೊಡೋದನ್ನು 1 ಲಕ್ಷ ಮಾಡಿಸಿ ಬಂಡವಾಳ ಲೋನ್ ಅಂತ, ಅದ್ರ ಬಗ್ಗೆನೂ ಚರ್ಚೆ ಮಾಡೋಣ ಅಂತ ಬೋರ್ಡಲ್ಲಿ ತೀರ್ಮಾನ ತೊಗೊಂಡಿದ್ದೀವಿ. ಒಳ್ಳೊಳ್ಳೆ ನಿರ್ಣಯ ಆಗಿದೆ. ಸುಮಾರು 8,500ದಿಂದ 9,000 ಜನ ಸದಸ್ಯರು ಅಟೆಂಡ್ ಮಾಡಿದ್ದಾರೆ. ಒಳ್ಳೆಯ ಯಶಸ್ವಿ ಕಾರ್ಯಕ್ರಮ ಆಯಿತು, ತುಂಬ ಚೆನ್ನಾಗಿ ನಡೀತು. ಎಲ್ಲದಕ್ಕೂ ನಮ್ಮ ಸದಸ್ಯರ ಕಾರಣ. ಅವರೆಲ್ಲ ಬಂದು ಈ ರೀತಿ ಪ್ರೋತ್ಸಾಹ ಕೊಡ್ತಾವ್ರೆ. ಜೊತೆಗೆ ಹೊಸ ಆಲೋಚನೆ, ಹೊಸ ಕಾರ್ಯಕ್ರಮ ಮಾಡಿ ಅಂತಲೂ ಹೇಳ್ತಾ ಇದ್ದಾರೆ. ಎಸ್ಪೆಷಲಿ ನೇಕಾರಿಕೆಗೆ ಸಾಲ ಒತ್ತು ಕೊಡಿ ಅಂತ. ಅದನ್ನು ನಾವು ಈಗ ಪವರ್ಲೂಮ್ ಸೊಸೈಟಿ ಅವರ ಮುಂದಾಳತ್ವದ ಜೊತೆಗೆ ಹೋಗಿ ಅಪೀಲ್ ಮಾಡಿ ಸರ್ಕಾರದಿಂದ 1 ಲಕ್ಷ ರೂಪಾಯಿ ಲೋನ್ ತಗೋದಕ್ಕೆ ವ್ಯವಸ್ಥೆ ಮಾಡಿ. ಧನ್ಯವಾದ. ಸರ್, ಈಗ 63ನೇ ಸಾಮಾನ್ಯ ಸರ್ವ ಸದಸ್ಯರ ಸಭೆ ಟೆಕ್ಸ್ಟೈಲ್ ಕೋಆಪರೇಟಿವ್ ಬ್ಯಾಂಕಿನ ಈ ಒಂದು ಸಭೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ. ಇದರಲ್ಲಿ ವೈ.ವಿ. ರಾಜು ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಮತ್ತು ನಮ್ಮ ಸದಸ್ಯರುಗಳೇನೋ ಸಮಸ್ಯೆಗಳಿದ್ದಾವೆ ಆ ವಿಚಾರವಾಗಿ ಎಲ್ಲನೂ ಸಹ ಸಂಪೂರ್ಣ ವಿವರವಾಗಿ ಅವರು ಉತ್ತರಗಳನ್ನ ಕೊಟ್ಟು, ಮತ್ತು ಮುಂದಿನ ಅವಧಿಯಲ್ಲೂ ಸಹ ನಾವು ಹೆಚ್ಚಿನ ಅಭಿವೃದ್ಧಿ ಕಡೆ ನಾವು ಗಮನ ಕೊಡ್ತೀವಿ ಅಂತೇಳಿ ಅಧ್ಯಕ್ಷರು ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು ನಮ್ಮ ಸಿಬ್ಬಂದಿಗಳು ಏನು ಟೆಕ್ಸ್ಟೈಲ್ ಕೋಆಪರೇಟಿವ್ ಬ್ಯಾಂಕಿನ ಸಿಬ್ಬಂದಿಗಳು, ಅವರು ಸಹ ಈ ಒಂದು ಬ್ಯಾಂಕಿನ ಅಭಿವೃದ್ಧಿಗೆ ಅವ್ರದ್ದು ಒಂದು ಎಫರ್ಟ್ ಇದೆ. ಅವರು ಸಹ ಈ ಸಂಸ್ಥೆ ಪರವಾಗಿ ದುಡಿತಾ ಇದ್ದಾರೆ. ಅವ್ರಿಗೂ ಸಹ ಹೆಚ್ಚಿನ ಸವಲತ್ತುಗಳು, ಅನುಕೂಲಗಳನ್ನ ಮಾಡಿಕೊಡ್ಬೇಕು ಅಂತೇಳಿ ನಾನು ಸಹ ಈ ಸಭೆಯಲ್ಲಿ ಕೇಳ್ಕೊಂಡಿದ್ದೀನಿ. ಅದರಿಂದ ಆಡಳಿತ ಮಂಡಳಿನೂ ಸಹ ನಾವು ಏನೆಲ್ಲ ಅನುಕೂಲ ಮಾಡ್ಕೊಡೋಕ್ಕೆ ಸಾಧ್ಯ ಮಾಡಿಕೊಡ್ತೀವಿ ಅನ್ನೋವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಇದೇ ರೀತಿಯಾಗಿ ಬ್ಯಾಂಕು ಇನ್ನೂ ಅತ್ಯಂತ ಯಶಸ್ವಿಯಾಗಿ ಅಭಿವೃದ್ಧಿ ಹೊಂದಿ ಮುಂದೆ ನಡೀಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತೀನಿ. ಸರ್, ಈಗ ಹೊಸ ಒಂದು ಟೆಕ್ಸ್ಟೈಲ್ ಕೋಆಪರೇಟಿವ್ ಬ್ಯಾಂಕ್ ಇನ್ನೊಂದು ಹೊಸ ಬ್ರಾಂಚ್ನ ಸ್ವಂತ ಕಟ್ಟಡನ ಮಾಡಬೇಕು ಅನ್ನೋ ಒಂದು ಯೋಜನೆನ ಹಾಕ್ಕೊಂಡಿದ್ದಾರೆ. ಆ ಒಂದು ಯೋಜನೆಯಲ್ಲಿ ಈಗಾಗಲೇ 2 ಕಟ್ಟಡ ಸ್ವಂತ ನಮ್ಮ ಬ್ಯಾಂಕ್ ಹೊಂದಿದೆ. ಈಗ 3ನೇ ಒಂದು ಸ್ವಂತ ಕಟ್ಟಡ ಹೊಂದೋದಕ್ಕೆ ಏನು ಬೇಕೆಲ್ಲ ಅದನ್ನು ಅನುಕೂಲಗಳನ್ನ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಹೊಸ ಒಂದು ಬ್ರಾಂಚು ಶುರು ಮಾಡಿ ಅಲ್ಲೂ ಸಹ ಒಂದು ಅಭಿವೃದ್ಧಿ ಕಾಣಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ.